ಪವರ್ ಟಿವಿಯಲ್ಲಿ ಮಾಸ್ಕ್ ಮ್ಯಾನ್ ಅರ್ಜುನ್ ಸಾಕಷ್ಟು ಸ್ಫೋಟಕ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಒಂದಷ್ಟು ಜನಕ್ಕೆ ಅನ್ನಿಸ್ತಾ ಇರಬಹುದು ಇವ್ರು ಫೇಕು, ಇವ್ರು ಇನ್ನೊಂದು, ಇವ್ರು ಮತ್ತೊಂದು. ಪವರ್ ಟಿವಿ ಪ್ಲಾಂಟ್ ಮಾಡಿರೋದಂತ ಒಂದು ಬಹಳ ಸ್ಪಷ್ಟವಾಗಿ ಬಹಳ ವಿನಮ್ರವಾಗಿ ಹೇಳ್ತಾ ಇದ್ದೀನಿ. ಪವರ್ ಟಿವಿಗೆ ಫೇಕ್ ಮಾಸ್ಕ್ ಮ್ಯಾನ್ಗಳನ್ನ ಅಥವಾ ಯಾರದ್ದೋ ಮುಖಕ್ಕೆ ಮಾಸ್ಕ್ ಹಾಕಿ ಕೂರಿಸುವಂತ ಯಾವ ದರ್ದಾಗ್ಲಿ ಅವಶ್ಯಕತೆ ಆಗಲಿ ಇಲ್ಲ. ಅದರ ಜೊತೆಗೆ ರಾಜ್ಯದ ಜನರ ಧ್ವನಿಯಾಗಿ ನಿಂತ್ಕೊಂಡಿರುವಂತಹ ಪವರ್ ಟಿವಿಗೆ ಅಷ್ಟೊಂದೆಲ್ಲ ಬಿಡುವು ಕೂಡ ಇಲ್ಲ. ಯಾಕೆಂದ್ರೆ ನಾವು ಧರ್ಮಸ್ಥಳದ ಪ್ರಕರಣದಲ್ಲಿ ಇಂಚಿಂಚು ಮಾಹಿತಿಯನ್ನ ನಿಮಗೆ ನೀಡಬೇಕು ಅನ್ನೋದ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ಗಳನ್ನ ಮಾಡ್ತಾ ಇದ್ದೀವಿ. ಎಸ್, ಓವರ್ ಟು ಯು ಸರ್. ಎಸ್, ಜೈಲಿನ ಒಡನಾಟಗಳನ್ನು ನೀವು ಹೇಳಿದ್ರಿ. ನಮಗೆ ಹೊರಗಡೆ ಬಂದಾಗ ಕಂಠೀರವ ಸ್ಟುಡಿಯೋದಲ್ಲಿ ಮೆಂಬರ್ ಆಗಿಬಿಟ್ಟು ಅಲ್ಲಿಗೆ ಕೆಲಸ ಕೇಳ್ಕೊಂಡು ಬರ್ತಾ ಇದ್ದವರನ್ನು ಬಳಸ್ಕೊಂಡ್ಬಿಟ್ಟು ಅವರನ್ನೇ ಬೇರೆ ಬೇರೆ ಕಡೆ ಸಾಗಿಸ್ತಾ ಇದ್ದ ಅಂತ ಹೇಳಿದ್ರಿ ನೀವು. ಸೌಜನ್ಯನ ಹೋರಾಟ ಮಾಡ್ತಾ ಇದ್ದವನು ಒಂದು ಟೈಮಲ್ಲಿ ನಮ್ಮ ಹತ್ರನೇ ಹೆಣ್ಣು ಮಕ್ಕಳನ್ನು ಅವರ ಮನೆಗೆ ರಾತ್ರಿ ಬಿಟ್ಟು ಬೆಳಿಗ್ಗೆ ಕರೆಸ್ಕೊತಾ ಇದ್ದ ಅಂತ ಹೇಳಿದ್ರಿ ನೀವು. ಅಂಥವನು ಕಂಠೀರವ ಸ್ಟುಡಿಯೋಗೆ ಬರುವ ಮೊದಲು ಅವನು ರಾಜಕೀಯಕ್ಕೆ ಬರ್ತಾನೆ. ಈಸ್ ನಾಟ್ ನಾರ್ಮಲ್ ಮಟ್ಟಣ್ಣ. ಅವನು BJPಯಲ್ಲಿ ಒಂದು ಸಲ ಎಲೆಕ್ಷನ್ನಲ್ಲಿ ನಿಂತುಬಿಟ್ಟು ಸೋತವನು. ಗುಲ್ಬರ್ಗ ಕಾಡಾದಲ್ಲಿ ನೀವು ಹೇಳಿದಂಗೆ ಚೇರ್ಮನ್ ಆಗಿದ್ದವನು. ಕಂಠೀರವ ಸ್ಟುಡಿಯೋದಲ್ಲಿ ಕೂಡ ಅವನು ಮೆಂಬರ ಏನೋ ಆಗಿದ್ದವನು. ನನಗೆ ಗೊತ್ತಿಲ್ಲ, ನೀವು ಹೇಳಿದಂಗೆ ಐ ಡೋಂಟ್ ನೋ. ಐ ಆಮ್ ಜಸ್ಟ್ ರಿಮೆಂಬರಿಂಗ್ ದ್ಯಾಟ್. ಒಂದ್ಸಲ ನಾನು ಇವನು ಗೂಟದ ಕಾರು ಹಾಕ್ಕೊಂಡು ಹೋಗೋದನ್ನು ನೋಡಿದ್ದೀನಿ. ನಮ್ಮ ಊರಿಗೆ ಗಣೇಶ ಫೆಸ್ಟಿವಲ್ ಇತ್ತು, ಅದಕ್ಕೆ ಗೆಸ್ಟ್ ಕೈ ಮುಗಿಲಿಕ್ಕೆ ಬಂದಿದ್ದೆವು. ಇನ್ನೊಂದು ಯಾರೋ ಒಬ್ಬರು VIP ಕರ್ಸ್ಕೊಂಡಿದ್ರು. ದೊಡ್ಡ VIP ಬರ್ತಾನಂತ ನೋಡಿದ್ರೆ ಇವನೇ ಬಂದಿದ್ದ, ಗೂಟದ ಕಾರಲ್ಲಿ ಬಂದ್ಬಿಟ್ಟು ಹೋಗಿದ್ದ. ನಾನು ನೋಡಿದ್ದೆ ಅದನ್ನು. ಹಾಗಾದ್ರೆ ನೀವು ಆಗ ದಿನನಿತ್ಯ ಅವನೊಟ್ಟಿಗೆ ಇದ್ವಿ, ಕುಡಿತದಲ್ಲಿ ಇದ್ವಿ, ಹೆಣ್ಣು ಮಕ್ಕಳನ್ನು ಕರ್ಕೊಂಡೋಗಿ ಬಿಟ್ಟುದ್ರಲ್ಲಿ ಇದ್ವಿ, ಎಲ್ಲದರಲ್ಲಿ ಇದ್ವಿ ಅಂತ. ರಾಜಕೀಯಕ್ಕೆ ಬರಬೇಕಾದ್ರೆ ಒಬ್ಬನಿಗೆ ಒಂದು ಗಟ್ಸ್ ಅಂತ ಹೇಳಲ್ಲ ನಾನು, ಅವನಿಗೆ ಜನಸಂಪರ್ಕ ಇರಬೇಕು, ಅಥವಾ ಅವನೊಬ್ಬ ಮಹಾನ್ ಹೋರಾಟಗಾರ ಇರಬೇಕು, ಅಥವಾ ಅವನು 4 ಜನ ಅವನಿಗೆ ಇವನನ್ನು ಯಾರು ಗೊತ್ತಿರಲಿಲ್ಲ ಅದರ್ ದೆನ್ ಬಾಂಬ್ ಮಟ್ಟಣ್ಣವರು ಅಂತ ಬಿಟ್ಟರೆ ಇವನ ಮನೆಯಲ್ಲೂ ಯಾರಿಗೂ ಗೊತ್ತಿತ್ತ ಅಂತ ಗೊತ್ತಿರಲಿಲ್ಲ. ನಾನು ಇವನೊಬ್ಬ ತಿರ್ಪೋಕಿ ಇದ್ದ, ನಾಟ್ ಎ ಸಕ್ಸಸರ್. ಬಾಂಬ್ ಇಟ್ಕೊಂಡು ಜೈಲಿಗೆ ಹೋಗಿದ್ದವನು. ಕರೆಕ್ಟ್, ಅದೂ ಸಕ್ಸಸ್ಫುಲ್ ಅಲ್ಲ. ಕರೆಕ್ಟ್. ಈಗ ನಾವು ಅದನ್ನು ಒತ್ತಾಯಿಸ್ತೀವಿ. ಇವನು ಸೌಜನ್ಯ ಕೇಸನ್ನು ಒತ್ತಾಯಿಸಿದಂಗೆ ಬಾಂಬ್ ಇಟ್ಟವ್ರು ಯಾರಂತ ಹುಡುಕಿ ವಾಪಸ್ ಇನ್ಕ್ವೈರಿ ಮಾಡಿ ಅಂತ ಒತ್ತಾಯಿಸಿ. ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್. ಇವನು ರಾಜಕೀಯಕ್ಕೆ ಬರಬೇಕಾದ್ರೆ ಹೆಂಗೆ ಬಂದ ಇವನು? ಸರ್ ಇವಾಗ ಒಡನಾಡಿ ಆಗಿದ್ರಲ್ಲ, ಅದಕ್ಕೆ ಸರ್ ಒಡನಾಡಿ ಅಂದರೆ ಅವನು ಒಬ್ರಿಗೆ ಹೇಳೋರು, ಅವ್ರು ನಮ್ಗೊಂದೇನೋ ಹೇಳೋರು. ಅವರು ವಿಡಿಯೋಗಳೆಲ್ಲ ಜಾಸ್ತಿ ಮಾಡ್ತಾಯಿದ್ರು. ಯಾವ ವಿಡಿಯೋಗಳು ಅಂದರೆ? ಹಿಂಗೆ ಸರ್, ಯಾರ ಜೊತೆ ಯಾರಾದರೂ ಇದ್ದರೆ ಒಂದು ವಿಡಿಯೋ ಮಾಡಿ ಇಟ್ಕೊಳ್ಳೋದು. ಹಾಂ, ಆ ಥರನೇ. ಅಂದರೆ ಈ CD ಕಲ್ಚರ್ ಅಂತ ಹೇಳ್ತೀರಾ ನೀವು? ಆ ಟೈಮಲ್ಲಿ ಭಾರಿ ಫೇಮಸ್ ಇತ್ತಲ್ವ ಸರ್, ಇವರು ಅದರಲ್ಲೆಲ್ಲ ಭಾರಿ ಕೈ ಆಡಿಸಿದ್ದಾರೆ. ರಾಜಕೀಯಕ್ಕೆ ಹೋಗ್ಬೇಕು ಅಂದರೆ ಈ ರಾಜಕೀಯದಲ್ಲಿ ಏನು ಸರ್, ಬರೀ ಅವ್ರದ್ದೇ ಅಲ್ವ, ಬರೀ CDಗಳು ತಗೊಂಡೇ ಅಲ್ವ ರಾಜಕೀಯ ಮಾಡೋದು. ಇವಾಗ ಮುಂಚೆ ಎಲ್ಲ CD, ಇವಾಗ ಅದೇ ಆನ್ಲೈನೆಲ್ಲ ಮಾಡ್ಕೊಂಬಿಡ್ತಾರೆ. ಎಲ್ಲ CD ಮಾಡ್ತಾಯಿದ್ರು ಸರ್. ಯಾರ್ದೆಲ್ಲ CD ಮಾಡಿದ್ರು ಇವರು? ಸರಿ, ಹೆಸರುಗಳು ಗೊತ್ತಿಲ್ಲ ಸರ್ ನಮಗೆ. ಅಲ್ಲ, ಯಾವ ಪಕ್ಷದವ್ರದ್ದು ಏನು? ಈ ಎಲ್ಲ ಪಕ್ಷದವ್ರದ್ದು ಮಾಡೋರು, ಎಲ್ಲ ಪಕ್ಷದವ್ರದ್ದು. ಈ ಕೈಯಿಂದ ಬಂದು ಈ ಕೈಗೆ ಹೋಗೋದು. ಅವಾಗವಾಗ ಮಾತಾಡೋದೆಲ್ಲ ಕೇಳಿದ್ದೀವಿ ನಾವು, ಆ CD ಈ CD ಅಂತ. CDಗಳು ಭಾರಿ ಮಾಡೋರು. ಬ್ಲ್ಯಾಕ್ ಮೇಲ್ ಮಾಡೋದು, ಬ್ಲ್ಯಾಕ್ ಮೇಲ್ ಮಾಡಿ ಕೆಲಸ ಮಾಡಿಸ್ಕೊಳ್ಳೋದು ಎಲ್ಲ ನಡೆದೈತೆ. ಅಂದರೆ ನೀವು ಮಾತಾಡ್ತಿರುವ ಶೈಲಿ ನೋಡಿದರೆ ಇವರು ರಾಜಕಾರಣಿಗಳ CD ಮಾಡ್ಕೊಂಡ್ಬಿಟ್ಟು ಅದನ್ನು ತೋರಿಸ್ಬಿಟ್ಟು ರಾಜಕೀಯಕ್ಕೆ ಬಂದರು ಅಂತ ಹೇಳೋದು ನೀವು. ಇಲ್ದಿದ್ರೆ ಹೆಂಗೆ ಸರ್ ಅಷ್ಟು ಬೇಗ ಆಸ್ತಿ ಮಾಡೋಕ್ಕಾಗತ್ತೆ? ಅಷ್ಟೊಂದು ಬೆದರಿಸ್ತಲೇ ಕಾಡ ಚೇರ್ಮನ್ನು ಹೆಂಗೆ ಸರ್ ಆಯ್ತಾರೆ ಅವರು? ಆ ಟೈಮಲ್ಲೇ ಅಲ್ವಾ ಸರ್ ಇವೆಲ್ಲ ಆಗಿದ್ದು? ಜೈಲಿಂದ ಬಂದರು, ಕ್ವಿಟಲ್ ಇದು ಬಾಂಬ್ ಇಟ್ಟಿಲ್ಲ ಅಂತ ಆಯಿತು, ಹೆಲಿಕಾಪ್ಟ್ರಲ್ಲೆಲ್ಲ ಓಡಾಡ್ಬಿಟ್ರು. ಆಮೇಲೆ ಹಣದ ಹೊಳೆ, ಒಳ್ಳೆ ಕಾಸು ಮಾಡ್ಕೊಂಡವ್ರು ಸರ್.
ನೀವು ಅಂದ್ಕೊಂಡಂಗೆ ಜನ ಅಂದ್ಕೊಂಡಂಗೆ ಏನೋ ಅವರು ಸಾಚ ಅಲ್ಲ ಬಿಡಿ, ಒಳ್ಳೆ ಕಾಸಿಟ್ಟವನು. ಏನೋ ನಿನ್ನೆ ಒಂದು ಚಾನಲ್ ನಾನು ನೋಡಿದೆ, ಎಲ್ಲಿದೆ ಸರ್ ದುಡ್ಡು ನಿಮ್ಮಲ್ಲಿ? ಪೆಪ್ಸಿ ಬಾಟ್ಲು ನೀರು ಇಟ್ಕೊಂಡು ಬಂದಿದ್ರಿ, ನೀವು ದುಡ್ಡಿದ್ದಿದ್ರೆ ಬಿಸ್ಲರಿ ಬಾಟಲ್ ನೀರು ಇಟ್ಕೊಂಡು ಬರ್ತಾ ಇರಲಿಲ್ಲ ಅಂತ ಒಂದು ಮಾತಾಗಿ ಕೇಳ್ತಾ ಇದ್ರು. ನೀವು ಹೇಳ್ತಾ ಇದ್ರಿ ಇಲ್ಲಿ ಕೋಟಿಗಟ್ಟಲೆ ದುಡ್ಡು ಮಾಡವ್ರೆ, ಹೆಣ್ಮಕ್ಳನ್ನ ಸಪ್ಲೈ ಮಾಡವ್ರೆ, ಸಿ ಡಿ ತೋರಿಸ್ಬಿಟ್ಟು ರಾಜಕಾರಣಕ್ಕೆ ಬಂದವ್ರೆ ಅಂತ ಹೇಳ್ತೀರಿ ನೀವು. ಸಿ ಡಿ ಎಲ್ಲ ಮಾಡ್ಕೊಂಡ್ಬಿಟ್ಟು ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಹೆದರಿಸಿ BJPಗೆ ಬಂದರು, ನಾಯಕರುಗಳ ಸಿ ಡಿ ಮಾಡಿಕೊಂಡ್ರು. ನಿಮ್ಮ ಮಾತಿನ ಅರ್ಥ ಇದು. ಅದ್ರ ಮೇಲೆ ಹೆಲಿಕಾಪ್ಟರ್ ಓಡಾಡಲಿಕ್ಕೆ ಶುರು ಮಾಡಿದ್ರು. ಮಟ್ಟಣ್ಣ ಅವರು ಹೀರೋ ಹೆಂಗಾದ್ರು ಅಂದರೆ ಹೆಣ್ಮಕ್ಳನ್ನ ಕಳಿಸಿ ಸಿ ಡಿ ಮಾಡಿಬಿಟ್ಟು ರಾಜಕಾರಣಕ್ಕೆ ಹೋದ್ರು. ಅದರ ನಂತರ ಏನು ಕಂಠೀರವ ಸ್ಟುಡಿಯೋದಲ್ಲಿ ಆಗ್ಬಿಟ್ಟು ಯಾರ್ಯಾರಿಗೆ ಬೇಕು ಅವರವರಿಗೆ ಹೆಣ್ಮಕ್ಳನ್ನ ಕಳಿಸ್ತಾ ಇದ್ರು. ನಾವೇ ಕರ್ಕೊಂಡೋಗಿ ಬಿಡ್ತಾ ಇದ್ವಿ, ನಾವೇ ಕರ್ಕೊಂಬರ್ತಾ ಇದ್ವಿ ಅಂತ ಹೇಳ್ತಾ ಇದ್ವಿ. ಹೌದು ಸರ್, ಇದು ಗಂಭೀರ ಆರೋಪ ಅರ್ಜುನ್ ಅವರೇ. ಹೌದು ಸರ್, ಆರೋಪ ಅಲ್ಲ ಸರ್, ಅದು ನಡೆದಿರೋ ಟೈಮ್, ಅದೆಲ್ಲ ನಡೆದಿರೋದು, ಅದೆಲ್ಲ ಆರೋಪ ಯಾಕಾಯ್ತದೆ? ಮಾಡಿರೋನು ಅವನು, ದೇವರವನೇ ನೋಡ್ಕೊತಾನೆ. ನಾವೇನು ಒಳಗೋಗಿಲ್ಲ, ಕಳಿಸಿರೋನು ಅವನು, ತಿಂದಿರೋನು ದುಡ್ಡವನು. ನಾವು ದುಡ್ಡೇನು ತಗೊಂಡಿಲ್ಲ ಸರ್, ನಮ್ಗೆ ಹೇಳಿ ಕೆಲಸ ಮಾಡಿ. ನೀವು ಹೇಳಿದ್ರಿ ಅವನಿಂದಾಗಿ ನಾನು ಇವತ್ತು ಫ್ಯಾಮಿಲಿ ಇಲ್ಲ ಸರ್, ಅವನಿಂದಾಗಿ ನಂದು ಎಲ್ಲ ಜೀವನನೇ ಹಾಳಾಯಿತು ಅಂತ ಹೇಳ್ತೀರಿ. ಯಾಕಾಗಿ ಹೇಳ್ತಿದ್ರಿ ಸರ್? ಹಿಂಗೆ ಹಾಳಾಗೋದ್ಮೇಲೆ ಏನು ಸರ್ ಜೀವನ? ಅಂದ್ರೆ ಇವನ ಕುಕೃತ್ಯಗಳಿಗೆ ನಿಮ್ಮನ್ನು ಬಳಸ್ಕೊಂಡ ಅವ್ರು ಇವ್ರು ಹೇಳಿದ್ದೆಲ್ಲ ಕೆಲಸ ಮಾಡಿಕೊಂಡು ಹಿಂಗೆ ಡ್ರೈವರ್ ಹಾಕ್ಕೊಂಡು ಅವ್ನು ಯಾರಿಗೂ ಹೇಳ್ತಾನೆ, ಅವ್ರು ನಮಗೆ ಡ್ರೈವಿಂಗ್ ಆಗಿ ಹೋಗಿ ಅಲ್ಲಿ ಹೋಗು ಅಂತಾರೆ. ನಾವು ಹೋಗ್ತೀವಿ, ಬರ್ತೀವಿ, ಅಲ್ಲೇ ಮಲ್ಲಿಕಂತೀವಿ. ಹಿಂಗೆ ಫ್ಯಾಮಿಲಿ ಎಲ್ಲಾಗುತ್ತೆ ಸರ್? ನಮಗೆ ಫ್ಯಾಮಿಲಿ ಇಲ್ಲ, ಏನೂ ಇಲ್ಲ. ಮತ್ತು ನಾವು ಏನೋ ಅಂದ್ಕೊಂಡ್ವಿ, ಹಿಂಗೆ ಇವರು ದೊಡ್ಡ ಲೀಡ್ರ್ ಆಯ್ತಾರೆ, ನಮ್ಮ ಬಾಸು ಇವ್ರಿಗೆ ಭಾರಿ ಕ್ಲೋಸು, ನಮ್ಮನ್ನು ಏನೋ ಮೇಲಕ್ಕೆ ತರ್ತಾರೆ. ಆದರೆ ಇವರು ಒಂದು ಬಿಟ್ಟು ಇನ್ನೊಂದು ಬಿಟ್ಟು ಅದು ಬಿಟ್ಟರೆ ಇದು ಕ್ರಷರ್ ಮಾಡ್ತಾರೆ. ಕ್ರಷರ್ ಆದಮೇಲೆ ಎಲ್ಲಿದೆ ಇವರ ಕ್ರಷರ್? ಎಲ್ಲಿದೆ ಕ್ರಷರ್? ಅದ್ಯಾ ಹುಬ್ಳಿಲೆಲ್ಲೋ ಟಾಡಾಸ ಅದೆಂತ ಐತೆ ಸರ್ ಊರು, ಕ್ರಷರ್ ಐತೆ. ಕ್ರಷರಲ್ಲೂ ಒಬ್ಬನ ತೆಗೆದವ್ರೆ, ಆಕ್ಸಿಡೆಂಟಾಗಿ ಒಬ್ಬ ಸತ್ತೋದ. ಅವನು ಕ್ರಷರಲ್ಲಿ ಮುಚ್ಚಾಕ್ಬಿಟ್ರು ಕೇಸು. ಹುಬ್ಳಿ ಹತ್ರ ಕ್ರಷರ್ ಇದೇನೆ ಇವ್ರದ್ದು? ಹೌದು, ಕ್ರಷರ್ ಐತೆ. ನೀವು ನೋಡಿದ್ರಾ ಕ್ರಷರ್? ನೋಡಿದ್ರಾ? ಹಾಂ, ನೋಡಿ. ಹೆಂಗಾಯ್ತು ಆ ಸಾವು? ಹೆಂಗಾಯ್ತು? ನಾನು ನೋಡಿಲ್ಲ ಸರ್, ಕೇಳಿದ್ದೆ ಅಷ್ಟೇ ಜನ ಮಾತಾಡೋದು. ಹಾಂ, ಅಲ್ಲಿ ಹೋಗಿದಾಗ ಅಲ್ಲಿ ಒಬ್ಬ ತೀರ್ಕೊಂಡವ್ರೆ ಅಂತ ಹೇಳಿದರು. ಅದನ್ನೇನು ಮಾಡಿದರು? ಏನು ಕೇಸ್ ಇಲ್ಲ, ಏನಿಲ್ಲ, ಅದು ಹಂಗೆ ಮುಚ್ಚಾಕೊಂಡವ್ರೆ ಅಷ್ಟೇ. ಅದು ಕೇಸ್ ಆಗಿಲ್ಲ? ಗೊತ್ತಿಲ್ಲ ಸರ್, ಕೇಸ್ ಅಂತೂ ಆಗಲಿಲ್ಲ. ಏಕೆಂದರೆ ಮುಚ್ಚಾಕ್ಬಿಟ್ಟಿದ್ರು ಆಗಲೇ. ಪೊಲೀಸ್ ಎಲ್ಲ ಬರಬೇಕಲ್ವ ಸರ್ ಕೇಸು ಅಂದರೆ. ಮುಚ್ಚಾಕ್ಬಿಟ್ಟಿದ್ರು ಆಗಲೇ. ಬಿದ್ದ ಸತ್ತ ಅಂತ ಅಷ್ಟೇ. ಈಗ ಇವರೆಲ್ಲ ಹುಡುಕ್ತಾವ್ರೆಲ್ಲ ಹಂಗೇನೆ ಅದೂ ಬಿದ್ದ. ನಕ್ಸಲೈಟ್ ಯಾರೋ ಗೌಡ್ರು, ಯಾರು ಗೌಡ್ರ ಬಗ್ಗೆ ಮಾತಾಡಿದ್ರಿ ನೀವು? ಏನೇನು ಗೊತ್ತು ನಿಮಗೆ ನಕ್ಸಲೈಟ್? ಸರ್ ನಮಗೆ ಅವ್ರಿಗೆ ಎಲ್ಲಿಂದ ಶುರುವಾಯಿತು? ಮೊದಲಿಂದನೂ ಇತ್ತ ಅಥವಾ ಯಾವಾಗದಿಂದ ಶುರುವಾಯಿತು? ಸರ್ ನಾವು ಕೇಳ್ದಂಗೆ ಇವ್ರಿಗೆ ಮುಂಚೆಯಿಂದನೂ ಈ ಎಡಗಡೆಯವರು ಬೇಕು, ಬಲಗಡೆಯವರು ಬೇಕು. ನೀವು ಹೇಳ್ತಿರಲ್ಲ ಎಡಪಂಥೀಯ ಬಲಪಂಥೀಯ ಅಂತಲ್ಲ, ಇವರು ಈ ಕಡೆಯವ್ರ ಜೊತೆನೂ ಇರ್ತಾರೆ, ಈ ಕಡೆಯವ್ರ ಜೊತೆನೂ ಇರ್ತಾರೆ ಟಚ್ಚಲ್ಲಿ. ಇವ್ರನ್ನ ಬೇಕಾದ್ರೆ ಇವ್ರನ್ನ ಯೂಸ್ ಮಾಡ್ಕೊತಾರೆ, ಇವ್ರನ್ನ ಬೇಕಾದ್ರೆ ಇವ್ರನ್ನ ಯೂಸ್ ಮಾಡ್ಕೊತಾರೆ. ಹಂಗೆ ಅವ್ರು ಹೋಮ್ ಸ್ಟೇ ಅಲ್ಲಿ ಇರೋದೇ ಇದು ಅದೇ ಹೇಳ್ತಿರಲ್ಲ ನೀವು, ನಕ್ಸಲೈಟ್ ಏರಿಯಾ. ಅದು ಚಿಕ್ಕಮಂಗ್ಳೂರು ಹತ್ರ ಎಲ್ಲೋ ಅಲ್ಲೆಲ್ಲ ಮೀಟಿಂಗ್ಗಳು ಆಗ್ತಾ ಇತ್ತಾ ಇವ್ರದ್ದು ನಕ್ಸಲೈಟ್ ಒಟ್ಟಿಗೆ? ಅವ್ರು ಮಾತಾಡ್ತಿದ್ರು ಅಂತ ಎಲ್ಲ ಗೊತ್ತು ಸರ್ ನಮಗೆ. ನಿಮ್ಮ ಹತ್ರ ಏನಾದ್ರು ಹೇಳ್ತಾ ಇದ್ರ? ನಾನು ಮೀಟ್ ಅಲ್ಲ, ನಮಗೆ ಹೇಳೋದಂತಲ್ಲ, ನಾವು ಹಿಂಗೆ ಏನಣ್ಣ ಏನಾಯ್ತು ಅಂತ ಏನು ಹೇಳಿದ್ರೆ ಅದು ಹಂಗೆ ಇದು ಹಿಂಗೆ ಅಂತ ನಮ್ಮ ಮಾತಾಡೋರು ಅಷ್ಟೇ ಸರ್. ನಮಗೆ ಡೀಟೇಲಾಗಿ ಏನೂ ಗೊತ್ತಿಲ್ಲ, ಬಟ್ ಅವ್ರು ಮಾತಾಡ್ತಿದ್ದಿದ್ದು ಗೊತ್ತು ನಮಗೆ. ಬಂದು ಹೋಗೋದು, ಮೀಟಿಂಗ್ ಮಾಡೋದು, ಅಂದರೆ ಏನೋ ಕ್ರಾಂತಿ ಮಾಡಬೇಕು ಅಂತ. ಆ ಜಾಗ ಇವರು ಪರ್ಚೇಸ್ ಮಾಡಿದ್ದ ಆ ಶೃಂಗೇರಿಯಲ್ಲಿ ಏನು ಜಾಗ ಇತ್ತಲ್ಲ? ಅಯ್ಯ, ಅವ್ರು ಯಾರೋ ಲೇಡೀಸ್ ಜಾಗ ಸರ್ ಅದು. ಯಾರೋ ಒಬ್ರು ಲೇಡೀಸ್ ಜಾಗ ಅದು. ಹಾಂ, ಅದು ಅವರು ಹಿಂದುಳಿದ ಜನಾಂಗದವರೇ. ಹಾಂ, ಅವ್ರ ಜಾಗ ಅದು. ಅದು ಇವರು ತಗೊಂಡು ಏನೋ ದುಡ್ಡು ಕೊಟ್ಟರೆ ಏನೋ ಮಾಡ್ಕೊಂಡಿರ್ತಾರೆ. ಅದು ಲೇಡೀಸ್ ಜಾಗ ಅದು.
ಅವ್ರಿಗೂ ದುಡ್ಡು ಕೊಟ್ಟಿಲ್ವಾ? ಗೊತ್ತಿಲ್ಲ ಸರ್, ದುಡ್ಡಿನ ವಿಷಯ ಗೊತ್ತಿಲ್ಲ. ಬಟ್ ಅದು ಲೇಡೀಸ್ ಜಾಗ, ಒಬ್ಬರು ಶಾಂತಮ್ಮ ಅಂತಾನೆ ಏನೋ ಒಬ್ಬರದ್ದೇ ಜಾಗ, ಅದು ಒಬ್ಬರೇ ಇದ್ದಿದ್ದು ಲೇಡೀಸು. ಅವ್ರಿಗೆ ಇವರು ಏನು ಓಡಿಸಿದ್ರೋ ಏನೋ ಗೊತ್ತಿಲ್ಲ, ಬಟ್ ಜಾಗ ಒಬ್ರದ್ದೇ, ಒಬ್ಬರೇ ಲೇಡೀಸ್. ಅಂದರೆ ಆ ರಿಸಾರ್ಟಲ್ಲೇ ಇವರೆಲ್ಲ ಅಕ್ರಮ ಚಟುವಟಿಕೆ ನಡೀತಾ ಇದೆ ಅಂತ ಹೇಳ್ತಾರೆ. ನಾವು ಒಳಕ್ಕೆ ಹೋಗಿಲ್ಲ ಸರ್, ಬಟ್ ಜನ ಬರೋದು ಹೋಗೋದು ನೋಡಿದ್ದೀವಿ. ಎಲ್ಲ ಭಾರಿ ಒಂಥರ ವಿಷಲ್ ಹೋಗ್ತಾ ಇದೆ. ಇದೇ ಜಾಗನ ನೋಡಿ ಅರ್ಜುನ್ ಅವರೇ? ಹೌದು, ಅಂದರೆ ಇದು ಗಿರೀಶ್ ಮಟ್ಟಣ್ಣನವರ ರೆಸಾರ್ಟ್ ಇದು. ಒಳಗಡೆ ನೋಡಿಲ್ಲ ಮೇಡಮ್, ಇದು ದೂರದಿಂದ. ಹಾಂ, ಇದೆ 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 ಬಿಡಿ. ಇದೇನಾ? ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ನೋಡ್ತಾ ಇದೀರಿ. ಗಿರೀಶ್ ಮಟ್ಟಣ್ಣನವರ ರೆಸಾರ್ಟ್ ಇದು, ಅವರ ಒಡೆತನದ ರೆಸಾರ್ಟ್. ಏನೂ ಗೊತ್ತಿಲ್ಲ, ನಾವು ಪ್ರಾಮಾಣಿಕ ಹೋರಾಟಗಾರರು, ನಾವು ಬರಿಗೈ ದಾಸರು, ನಾವು ನಿಯತ್ತಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ ಅಂತೆಲ್ಲ ಕತೆ ಹೊಡಿತಾ ಇದ್ರಲ್ಲ ಗಿರೀಶ್ ಮಟ್ಟಣ್ಣನವರವರೇ. ಇದು ನಿಮ್ಮದಲ್ವಾ? ಹಾಗಾದ್ರೆ ಅದನ್ನು ಕೂಡ ಯಾವುದಾದ್ರೂ ಯೂಟ್ಯೂಬಲ್ಲೇ ಕೂತ್ಕೊಂಡು ಹೇಳಿ, ಇದು ನಂದಲ್ಲ, ಯಾರ್ದೋ ಬೇರೆಯವ್ರದು, ನನಗೂ ಇದಕ್ಕೂ ಸಂಬಂಧ. ಈ ಫೋಟೋ ಯಾರ್ದು? ಇದಕ್ಕೇನಾದ್ರೂ ಬೇರೆ ಏನಾದರೂ ಹೇಳ್ತೀರಾ? ಈ ಫೋಟೋ ಯಾರ್ದು? ಗಿರೀಶ್ ಮಟ್ಟಣ್ಣನವರ್, ಯುವರ್ ಆನ್ಸರಬಲ್. ಎಲ್ಲಿಂದ ಫಂಡಿಂಗ್ ಆಗ್ತಾ ಇದೆ, ಏನಾಗ್ತಾ ಇದೆ? ಈ ಫೋಟೋ ಯಾರ್ದು? ಈ ತರ ಪೋಸ್ಟ್ ಕಟ್ಕೊಂಡು ನಿಂತಿದ್ದೀರಲ್ಲ, ಈ ಫೋಟೋ ಯಾರ್ದು? ಇಡೀ ಕರ್ನಾಟಕ ಇವತ್ತು ಪ್ರಶ್ನೆ ಮಾಡ್ತಾ ಇದೆ. ಕುತ್ಕೊಂಡು ಒಬ್ಬ ಧರ್ಮಾಧಿಕಾರಿಯನ್ನ ಅತ್ಯಾಚಾರದ ಪಿತಾಮಹ ಅಂತ ಹೇಳ್ತಾ ಇದ್ದೀರಲ್ಲ, ನೀವ್ ಯಾವ್ದ್ರ ಪಿತಾಮಹ? 420 ಅಂತ ಸಂಬೋಧಿಸಿದ್ರಲ್ವಾ ಒಂದು ಹಿಂದೂ ಕ್ಷೇತ್ರದ ಧರ್ಮಾಧಿಕಾರಿಯನ್ನ? ನೀವೇನ್ ನಂಬರ್? 420 ಸ್ಕ್ವೇರಾ ನೀವು? 420 ಸ್ಕ್ವೇರ್ ಏನ್ರಿ ಗಿರೀಶ್ ಮಟ್ಟಣ್ಣನವರವರೇ? ಕೂತ್ಕೊಂಡು ಇನ್ನೊಂದು 4 ಯೂಟ್ಯೂಬಲ್ಲಿ ಕೂತ್ಕೊಂಡು ಮಾತಾಡಿ. ಹೆಣ್ಮಕ್ಳಿಗೆ ಬಹಳ ಗೌರವ ಕೊಡೋರಲ್ವಾ ನೀವು? ನಿಮ್ಮ ತಿಮರೋಡಿ ಮತ್ತೆ ನಿಮ್ಮ ಗ್ಯಾಂಗ್ ಹೆಣ್ಮಕ್ಳಿಗೆ ಬಹಳ ಗೌರವ ಕೊಡ್ತೀರಿ. ನನಗೆ ಗೊತ್ತಿದೆ ನಾಳೆ ದಿವಸ ನಮ್ಮ ಬಗ್ಗೆನೂ ಮಾತಾಡ್ತೀರಿ ಅಂತ. ಲೀಸ್ಟ್ ಬಾದರ್ಡ್. ಸಿರಿಮನೆ ಫಾಲ್ಸ್ ಹತ್ರ ಇರೋ ಮಟ್ಟಣ್ಣನವರವರ ಅದ್ದೂರಿ ರೆಸಾರ್ಟ್ ಇದು. ಆ ಫೋಟೋಗಳನ್ನು ನೋಡಿದಿರಿ, ಅದರ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ ನೀವು. ಪವರ್ ಟಿವಿ ಯಾವತ್ತೂ ದಾಖಲೆ ಇಲ್ಲದೆ ಮಾತನಾಡಿಲ್ಲ. ಕುತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಕುತ್ಕೊಂಡು ಕಮೆಂಟ್ ಹಾಕ್ತಾ ಕೂತಿದ್ದೀರಲ್ಲ, ಇದು ನಿಮ್ಮ ಮುಖಕ್ಕೆ ಹಿಡಿತಾ ಇದೆ ಪವರ್ ಟಿವಿ ಇವತ್ತು. ಇದು ಫೇಕು, ಸೂಟ್ ಕೇಸ್ ಬಂದಿದೆ, ಬಕೆಟ್ ಬಂದಿದೆ, ಇನ್ನೊಂದು ಬಂದಿದೆ, ಚೊಂಬು ಬಂದಿದೆ ಅಂತ ಮಾತಾಡ್ತಿದ್ದೀರಲ್ಲ, ಕುತ್ಕೊಂಡು ನೋಡ್ಕೊಳ್ಳಿ ಸ್ವಲ್ಪ. ಈ ಡೋಂಗಿ ಹೋರಾಟಗಾರರ ನಿಜ ರೂಪವನ್ನ ನೋಡಿ ಸ್ವಲ್ಪ, ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ಗಿರೀಶ್ ಮಟ್ಟಣ್ಣನವರ್ ಸೌಜನ್ಯ ಪರ ಹೋರಾಟಕ್ಕೆ ಇಳಿದಂತೆ ಇಲ್ಲ. ಆತನ ಲೈಫ್ ಸ್ಟೈಲೇ ಬೇರೆ ಇದೆ, ಲೈಫ್ ಸ್ಟೈಲೇ ಬೇರೆ ಇದೆ. ಎಲ್ಲೋ ಕುತ್ಕೊಂಡು ಯಾವನೋ ಯೂಟ್ಯೂಬರ್ ಹತ್ರ ಕೂರಿಸ್ಕೊಂಡು ಅವ್ರ ಆಸ್ತಿ ಹೆಂಗ್ ಬಂತು, ಇವ್ರ ಆಸ್ತಿ ಹೆಂಗ್ ಬಂತು, ಇದೆಲ್ಲ ಮಾತಾಡ್ತಿರ್ತೀರಲ್ಲ, ನಿಮ್ಮ ಆಸ್ತಿ ಹೆಂಗ್ ಬಂತು ಅಂತಾನೂ ಹೇಳಿ. ಇನ್ನೊಬ್ಬರ ಆಸ್ತಿ, ಇನ್ನೊಬ್ಬರ ಮನೆ, ಇನ್ನೊಬ್ಬರ ಜೀವನ, ಅದ್ರ ಬಗ್ಗೆ ಎಲ್ಲ ಕುತ್ಕೊಂಡು ರಾಜಾರೋಷವಾಗಿ 4 ಗೋಡೆಗಳ ಮಧ್ಯ ಯಾರೋ ನಿಮ್ಮ ಚೇಳ ಯೂಟ್ಯೂಬರ್ನ ಕೂರಿಸ್ಕೊಂಡು ಒಂದು ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ತಿರಲ್ಲ, ಈಗ ಹೇಳಿ ನಿಮ್ಮ ಆಸ್ತಿ ಎಲ್ಲಿಂದ ಬಂತು? ನಿಮಗೆ ಫಂಡಿಂಗ್ ಯಾರು ಮಾಡ್ತಾ ಇದ್ದಾರೆ? ನಿಮ್ಮ ಐಷಾರಾಮಿ ಜೀವನಕ್ಕೆ ಫಂಡಿಂಗ್ ಯಾರು ಮಾಡ್ತಾ ಇದ್ದಾರೆ? ಪಾಪ ನಿಮಗೆ ಕುಡಿಯೋಕೆ ಒಂದು ನೀರು ಬಾಟ್ಲು ತಗೊಳಕ್ ಗತಿ ಇಲ್ಲದೆ ಪೆಪ್ಸಿ ಬಾಟ್ಲಲ್ಲಿ ನೀರು ಇಟ್ಕೊಂಡು ಬಂದಿರೋರು ನೀವು, ನಿಮಗೆ ಯೋಗ್ಯತೆಗೆ.